ಗೌರ್ಮೆಂಟ್ ಜಾಬ್ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಳಲ್ಲಿ ಯಾವ ರೀತಿ ಟ್ರೆಂಡ್ ಶುರುವಾಗಿದೆ ಅಂದರೆ ಒಬ್ಬ ಪ್ರೈವೇಟ್ ಕಂಪ್ನಿ ಎಂಪ್ಲಾಯ್ 1 ಲಕ್ಷ ಪೇಮೆಂಟ್ ತೊಗೊಂಡ್ರೆ ಒಬ್ಬ ಗೋರ್ಮೆಂಟ್ ಎಂಪ್ಲಾಯ್ 15,000 ಪೇಮೆಂಟ್ ತೊಗೊಂಡ್ರು ಕೂಡ ಇವನಿಗೆ ವ್ಯತ್ಯಾಸವಾಗಿ ಮಾತಾಡ್ತಾರೆ. ಅವನು ಗೋರ್ಮೆಂಟ್ ಜಾಬಲ್ಲಿದ್ದಾನೆ, ನೀನು ಪ್ರೈವೇಟು, ಈ ಥರ ಥಿಂಕ್ ಮಾಡ್ತಾರೆ. ಬಟ್ ದುಡ್ತಾ ಇರೋದು ಹೆಚ್ಚು ಪ್ರೈವೇಟ್ ಕಂಪ್ನಿ ಅವನೇ. ಈ ಸರ್ಕಾರಿ ಕೆಲಸಗಳು ಯಾವ ರೀತಿ ಆಗಿದೆ ಅಂದರೆ ಒಂದು ಸಕ್ಕರೆ ಹಳ್ಳಿ ಬಿದ್ದರೆ ಅದಕ್ಕೆ ಹೇಗೆ 100 ಇರುವೆಗಳು ಮುಕ್ಕುರ್ತಾವೋ ಆ ರೀತಿ ಆಗಿಬಿಟ್ಟಿದೆ. ಆ 100 ಇರುವೆಗಳಲ್ಲಿ 1 ಇರುವೆ ಆ ಸಕ್ಕರೆ ಹಳ್ಳನ್ನ ತಿಂದು ಪಾಸಾಗಿ ತೃಪ್ತಿ ಪಡ್ಕೊಂಡ್ರೆ ಇನ್ನು ಉಳಿದ 99 ಇರುವೆಗಳು ಫೇಲ್ ಆಗ್ತವೆ. ಈ ಸರ್ಕಾರಿ ಕೆಲಸಗಳಿಗೆ ಲಕ್ಷಾಂತರ ಜನ ಯುವಕರು ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಬಿಟ್ಟಿದ್ದಾರೆ. ನಾನು ಏನಾದರೂ ಮಾಡಿ ಗೌರ್ಮೆಂಟ್ ಜಾಬ್ ಪಡೆದುಕೊಳ್ತೀನಿ, ನನಗೆ ಸಿಗುತ್ತೆ, ಹಾಗೆ ಆಗುತ್ತೆ, ನಾನು ಎಕ್ಸಾಮ್ ಚೆನ್ನಾಗಿ ಬರ್ತೀನಿ, ಓದ್ತೀನಿ, ಎಲ್ಲ ಎಕ್ಸಾಮ್ಗಳನ್ನ ಅಟೆಂಡ್ ಮಾಡ್ತೀನಿ, ಒಂದಲ್ಲ ಒಂದಿನ ನನಗೆ ಕೆಲಸ ಸಿಗುತ್ತೆ ಅಂತ ಎಷ್ಟೋ ಜನ ಯುವಕರು ಇನ್ನೂವರೆಗೂ ಕನಸು ಕಾಣ್ತಾ ಇದ್ದಾರೆ. ಪ್ರತಿ ವರ್ಷ ಎಕ್ಸಾಮ್ ಬರ್ತಾರೆ, ಪ್ರತಿ ವರ್ಷ ಫೇಲ್ ಆಗ್ತಾರೆ, ಮತ್ತೆ ಎಕ್ಸಾಮ್ ಬರಿತಾ ಇರ್ತಾರೆ, ಮತ್ತೆ ಫೇಲ್ ಆಗ್ತಿರ್ತಾರೆ. ಸರಿಸುಮಾರು 8 ವರ್ಷ 9 ವರ್ಷ ಇದೇ ರೀತಿ ರೊಟೇಷನ್ ಮಾಡ್ತಾರೆ. ಕಡೆಗೆ ನನ್ನ ಪೂರ್ತಿ ಟೈಮ್ ವೇಸ್ಟ್ ಆಯಿತು, ನನಗೆ ಜಾಬ್ ಹತ್ತಲ್ಲ ಅಂತ ಬಿಟ್ಬಿಡ್ತಾರೆ. ಅಲ್ಲಿ ಅಂದರೆ ಏನಾಗುತ್ತೆ, ಇಲ್ಲಿ ಈ ಸಮಯವನ್ನು 8 ವರ್ಷ ಸಮಯ ಕೂಡ ವೇಸ್ಟ್ ಮಾಡ್ತಾರೆ. ಸರಿಯಾಗಿ ಜಾಬ್ ಸಿಗಲ್ಲ, ನಿರುದ್ಯೋಗ, ಮತ್ತೆ ಯಾವುದಾದ್ರೂ ಪ್ರೈವೇಟ್ ಕಂಪ್ನಿಯಲ್ಲಿ ಟ್ರೈ ಮಾಡ್ತಾರೆ. ಅಲ್ಲಿ ಇವನ ಜೊತೆ ಓದಿದ ವ್ಯಕ್ತಿನೇ 8 ವರ್ಷದ ಹಿಂದೆನೇ ಕೆಲಸಕ್ಕೆ ಸೇರಿಕೊಂಡು ಅವ್ನು ತಿಂಗಳಿಗೆ 1 ಲಕ್ಷ ದುಡ್ತಿದ್ರೆ ಇವನು ಇವಾಗ ಸೇರಿಕೊಂಡು 20-30 ಸಾವಿರಕ್ಕೆ ಸೇರಿಕೊಳ್ತಾನೆ. 8 ವರ್ಷ ಟೈಮ್ ವೇಸ್ಟ್, ಕೂಡ ಓದಿದ್ದಕ್ಕೆ ಸರಿಯಾದ ಫಲಿತಾಂಶವಿಲ್ಲ. ಈ ರೀತಿ ಆಗ್ಬಿಟ್ಟಿದೆ ಗೌರ್ಮೆಂಟ್ ಜಾಬ್ ವ್ಯವಸ್ಥೆ. ಈ ಗೌರ್ಮೆಂಟ್ ಜಾಬ್ಗಳಲ್ಲಿ 80% ಜನ ಫೇಲ್ ಆಗೇ ಆಗ್ತಾರೆ. ಯಾಕಂದರೆ ಅಲ್ಲಿ ಗೌರ್ಮೆಂಟ್ ಸೀಟ್ಗಳು ಇರುವುದೇ 10 to 20% ಇರುತ್ತೆ. ಕಾಂಪಿಟೇಷನ್ ಅನ್ನೋದು 100% ಇರುತ್ತೆ. ಈಗ ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ನ ಅಪ್ಲಿಕೇಶನ್ ಬಿಟ್ಟರೆ 1,000 ಜನ ಬೇಕಾಗಿರುವಂಥ ಒಂದು ಕೆಲಸ ಇದ್ದರೆ 3 ಲಕ್ಷ ಜನ ಅದಕ್ಕೆ ಅಪ್ಲಿಕೇಶನ್ ಹಾಕಿರ್ತಾರೆ. ಪಾಸ್ ಆಗೋದೇ 1,000 ಜನ, ಯಾಕಂದರೆ ಇಲ್ಲಿ ಇರೋದೇ 1,000 ಸೀಟ್ಸ್. ಇನ್ನು ಉಳಿದ 2,99,000 ಜನ ಫೇಲ್ ಆಗ್ತಾರೆ. ಮತ್ತೆ ಎಕ್ಸಾಮ್ ಬರೀತಾರೆ. ಎಕ್ಸಾಮ್ ಬರುವಷ್ಟರಲ್ಲಿ ಮತ್ತೆ ಹೊಸ ಬ್ಯಾಚ್ದಿಂದ ಮತ್ತೆ ಒಂದು 50,000 ಜನ ಸ್ಯಾಡ್ ಆಗಿರ್ತಾರೆ. ಮತ್ತೆ ಕಾಂಪಿಟೇಷನ್ ಹೆಚ್ಚಾಗುತ್ತೆ, ಸರ್ಕಲ್ ಆಗ್ತಾ ಹೋಗುತ್ತೆ. ಇನ್ನು ಕೆಲವೆಡೆ ನಾನು ಗೌರ್ಮೆಂಟ್ ಜಾಬ್ ಪಡಿತೀನಿ ಅಂತ ಸಿನ್ಸಿಯರಾಗಿ ಡೀಪಾಗಿ ವರ್ಷದ 365 ದಿನನೂ ಕೂಡ ಅದಕ್ಕಾಗಿ ಮುಡುಪಾಗಿಟ್ಟು ಓದಿ ಎಕ್ಸಾಮ್ಗಳನ್ನ ಬರೀತಾರೆ. ಇನ್ನೇನು ನಾನು ಪಾಸ್ ಆದೆ, ಜಾಬ್ ಹತ್ತಬೇಕು ಅನ್ನೋಷ್ಟರಲ್ಲಿ ಈ ರೀತಿ ನ್ಯೂಸ್ಗಳು ಕೂಡ ಹರಿದಾಡಕ್ಕೆ ಶುರುವಾಗುತ್ತೆ. ಸಾಲು ಹಗರಣ, ಕೆಪಿಟಿಸಿಎಟ್ ಪರೀಕ್ಷಾ ಅಕ್ರಮ, ಪಿಡಿಒ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅಂತ ಆರೋಪಿಸಿ ಪಿಎಸ್ಐ ಎಕ್ಸಾಮ್ ಗೋಲ್ಮಾಲ್ ಎಲ್ಲ ನಡೀತು. ಟೀಚರ್ ನೇಮಕಾತಿಯ ಅಕ್ರಮ ಆಯಿತು. ಈಗ ಕೆಪಿಟಿಸಿಎಲ್ ಪರೀಕ್ಷೆಯಲ್ಲೂ ಕೂಡ ಮನಿ ಕೊಡೋದು, ಜಾಬ್ ಹತ್ತೋದು, ಈ ಕೆಲಸ ಒಂದಿಬ್ರು ಮಾಡಿದ್ರೆ ಎಷ್ಟೋ ಜನ ಸಿನ್ಸಿಯರ್ ಆಗಿ ಓದಿದಂಥವ್ರು, ಪಾಸ್ ಆದಂಥವ್ರು ಎಲ್ರಿಗೂ ಕೂಡ ಲಾಸ್ ಆಗುತ್ತೆ. ಎಕ್ಸಾಮ್ ಬ್ಯಾನ್ ಆಗುತ್ತೆ, ಮತ್ತೆ ಓದಬೇಕು, ಮತ್ತೆ ಎಕ್ಸಾಮ್ ಬರಿಬೇಕು. ಅದರಲ್ಲೂ ನಮ್ಮ ಹಳ್ಳಿಗಳಲ್ಲಂತೂ ಗೌರ್ಮೆಂಟ್ ಜಾಬ್ ಇದ್ದರೆ ಸಾಕು, ಹೆಣ್ಣು ಕೊಡ್ತೀವಿ, ಇಲ್ಲಾಂದರೆ ಇಲ್ಲ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಈ ರೀತಿ ಫೋಟೋಗಳನ್ನ ನೋಡಿರ್ತೀರ. ಜಸ್ಟ್ ಒಬ್ಬ ಹುಡುಗ ಬ್ಲ್ಯಾಕ್ ಇದ್ದರೆ, ಒಂದು ಹುಡುಗಿ ವೈಟ್ ಇದ್ದರೆ, ಜಸ್ಟ್ ಕಮೆಂಟ್ಗಳನ್ನ ನೋಡಿ ಅವು ಗೌರ್ಮೆಂಟ್ ಜಾಬ್. ಅಷ್ಟಕ್ಕೂ ಗೌರ್ಮೆಂಟ್ ಜಾಬ್ಗೆ ಇಷ್ಟೆಲ್ಲ ಮಹತ್ವ ಕೊಟ್ಟ ನಮ್ಮ ಜನ ಎಲ್ರಿಗೂ ಓದಿದ ಪ್ರಕಾರ ಜಾಬ್ ಸಿಗ್ತಿದೆಯಾ? ನಾನು ನಿಮ್ಮನ್ನೇನು ಡಿಮೋಟಿವೇಟ್ ಮಾಡ್ತಾ ಇಲ್ಲ, ಸತ್ಯ ಯಾವತ್ತಿದ್ರೂ ಕೈಯಾಗಿರುತ್ತೆ. 2014ರಿಂದ 2022ರವರೆಗೂ 22 ಕೋಟಿ ಜನ ಗೌರ್ಮೆಂಟ್ ಜಾಬ್ ಅಪ್ಲೈ ಮಾಡಿದ್ದಾರೆ. ಗೌರ್ಮೆಂಟ್ ಜಾಬ್ ಪಡೆದ ವ್ಯಕ್ತಿಗಳು 7,22,000 ಜನ ಮಾತ್ರ. ಗೌರ್ಮೆಂಟ್ ಜಾಬ್ ಯಾವುದೇ ಇರಲಿ, 1,000 ಸೀಟ್ ಇದ್ದರೆ 3 ಲಕ್ಷ ಜನ ಅದಕ್ಕೆ ಅಪ್ಲೈ ಮಾಡಿರ್ತಾರೆ. ಆ ರೀತಿ ಇದೆ ಕಾಂಪಿಟೇಷನ್ ಅನ್ನೋದು ಹೆಚ್ಚಾಗ್ತಾ ಇದೆ ಹೊರತು ಗೌರ್ಮೆಂಟ್ ಜಾಬ್ಗೆ ಕಡಿಮೆ ಆಗ್ತಾ ಇಲ್ಲ. ಏನಕ್ಕೆ ಈ ಗೌರ್ಮೆಂಟ್ ಜಾಬ್ ಹಿಂದೆ ಇಷ್ಟೊಂದು ಓಡ್ತಾ ಇರೋದು? ಅದರಲ್ಲೂ ಕೆಲವು ಜನ ಎಲ್ಲ ಮನಿ ಮೇಲೆ ಮುಗಿಸಿಬಿಡ್ತಿದ್ದಾರೆ ಎಕ್ಸಾಮ್ಗಳನ್ನ. ಅವ್ರು ಸರಿಯಾಗಿ ಓದೋದೆಲ್ಲ ಏನಿಲ್ಲ, ಡೈರೆಕ್ಟ್ ಹಣ ಇದ್ದರೆ ಕೊಡೋದು, ಎಕ್ಸಾಮ್ ಪಾಸ್ ಆಗೋದು, ಡೈರೆಕ್ಟ್ ಹೋಗಿಬಿಡೋದು. ಸಿನ್ಸಿಯರಾಗಿ ಓದಿದ ವ್ಯಕ್ತಿಗಳು ತುಂಬ ಜನ ಫೇಲ್ ಆಗಿ ಇವಾಗ ಮನೇಲಿ ಕೂತಿದ್ದಾರೆ. ಇನ್ನು ಕೆಲವು ಜನ 5-6 ವರ್ಷ ಸಿನ್ಸಿಯರಾಗಿ ಓದ್ತಾರೆ, ಆಮೇಲೆ ಅದಕ್ಕೆ ಸರಿಯಾಗಿ ಪಾಸ್ ಆಗೋಕ್ಕಾಗಲ್ಲ, ಆಮೇಲೆ ಬೇಡ ಗೌರ್ಮೆಂಟ್ ಜಾಬ್ ಅಂತ ಹಿಂಸರಿತಾರೆ. ಅಷ್ಟೊತ್ತಿಗೆ ಅವ್ರ ಟೈಮ್ ಕೂಡ ಮೀರಿರುತ್ತೆ, ಏಜ್ ಕೂಡ ಮೀರಿರುತ್ತೆ, ಸರಿಯಾದ ಜಾಬ್ ಇರಲ್ಲ, ನಿರುದ್ಯೋಗ. ಈ ರೀತಿ ಆಗ್ತಿದೆ ಗೌರ್ಮೆಂಟ್ ಜಾಬ್ಗಂತ ಕೂತಿದ ವ್ಯಕ್ತಿಗಳ ಹಣೆ ಬರ. ಇತ್ತ ಡಿಗ್ರಿ, ಇಂಜಿನಿಯರಿಂಗ್ ಅಂತ 15ರಿಂದ 20 ವರ್ಷ ಕಲ್ತ ಮೇಲೂ ಕೂಡ ಸರಿಯಾದ ಜಾಬ್ ಇಲ್ಲ. ಹಾಗಂತ ನಾನು ನಿಮ್ಗೆ ಓದಬೇಡಿ ಅಂತ ಹೇಳಲ್ಲ, ಬಟ್
ನಾನು ಹೇಳಿದ ಸ್ವಲ್ಪ ಯೋಚನೆ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಗೋರ್ಮೆಂಟ್ ಜಾಬ್ ಅಂತಾನೆ ಕೂರೋ ಜೊತೆಗೆ ಒಂದು ಯಾವುದಾದ್ರೂ ಸ್ಕಿಲ್ ಕಲಿತ್ರೆ ಆ ಸ್ಕಿಲ್ದಿಂದ ನಿಮ್ಮ ಜೀವನ ನಡೀತೆ. ಅರ್ಥ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.